ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಹಿಟ್ಟನ್ನು ಕಲಿಸದೆ ಹಾಗೆ ಲಟ್ಟಿಸದೆ ತುಂಬಾ ಈಸಿಯಾಗಿ ಹಾಗೆ ಸಾಫ್ಟಾಗಿರುವಂತಹ ಪರೋಟ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮಾಡಿರುವಂತಹ ಪರೋಟ ಎಷ್ಟು ಲೇಯರ್ ಆಗಿ ಬಂದಿದೆ ಅಂತೇಳಿ. ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಪರೋಟ ರೆಸಿಪಿನ ಮಾಡಲಿಕ್ಕೆ ಮೊದಲು ನಾನಿಲ್ಲಿ 100 ml ಕಪ್ನಲ್ಲಿ 2 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ 2 ಕಪ್ ಆಗೋಷ್ಟು ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಯಾವ ಕಪ್ನಲ್ಲಿ ನಾವು ಗೋಧಿ ಹಿಟ್ಟನ್ನು ಅಳತೆ ಮಾಡಿ ತೊಗೊಂಡಿದ್ವಿ ಅದೇ ಕಪ್ನಲ್ಲಿ ನಾನು ಮೆಷರ್ಮೆಂಟ್ ಮಾಡಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆನ ಸೇರಿಸೋದ್ರಿಂದ ಪರೋಟ ಒಂದೊಳ್ಳೆ ಗೋಲ್ಡನ್ ಕಲರ್ ಬರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಅಡಿಗೆಗೆ ಬಳಸುವಂತಹ ಸೋಡನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಬೇಕಿಂಗ್ ಸೋಡಾನು ಇದ್ದರೆ ಸಹ ಸೇರಿಸ್ಕೋಬೋದು. ಸೋಡನ್ನು ಸೇರಿಸಿದ ನಂತರ ಇದನ್ನು ಮಿಕ್ಸಿಲಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇದನ್ನು ಒಂದು ಅರ್ಧ ನಿಮಿಷ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿ ಇದು ಮಿಕ್ಸ್ ಆಗಿಬಿಡುತ್ತೆ. ರೆಡಿಯಾಗಿರುವಂತಹ ಪರೋಟ ಬ್ಯಾಟರ್ನ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದು ಇಷ್ಟೇ. ಕೈಯಲ್ಲೂ ಸಹ ನಾವು ಇದನ್ನು ಕಲಿಸ್ಕೋಬೋದು, ಬಟ್ ಕೈಯಲ್ಲಿ ಕಲಿಸ್ಕೋದ್ರೆ ಅದು ಗಂಟು ಆಗಿಬಿಡುತ್ತೆ. ಅದರಿಂದ ಈ ರೀತಿ ಮಿಕ್ಸಿಗೆ ಸೇರಿಸಿ ರೆಡಿ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಬೇಗನೆ ಆಗಿಬಿಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಪರೋಟನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಈ ರೀತಿ ಒಂದು ಹಾಲಿನ ಪ್ಯಾಕೆಟ್ನ ತೊಗೊಂಡಿದ್ದೀನಿ. ನೀವಿಲ್ಲಿ ಹಾಲಿನ ಪ್ಯಾಕೆಟ್ ಬದಲಾಗಿ ಪೈಪಿಂಗ್ ಬ್ಯಾಗು ಸಹ ನೀವಿಲ್ಲಿ ಬಳಸ್ಕೋಬೋದು. ನಾನಿಲ್ಲಿ ಹಾಲಿನ ಪ್ಯಾಕೆಟ್ನೇ ಈ ರೀತಿ ಕಟ್ ಮಾಡಿ ಅದಕ್ಕೆ ನಾನು ರೆಡಿಯಾಗಿರುವಂತಹ ಪರೋಟ ಲಿಕ್ವಿಡ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದಕ್ಕೆ ಟೈಟಾಗಿ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ. ನೋಡಿ, ಹಾಲಿನ ಪಾಕೆಟಲ್ಲಿ ತುಂಬ ಚಿಕ್ಕದನ್ಸುತ್ತೆ. ಇದ್ರ ಬದಲಾಗಿ ನೀವು ಪೈಪಿಂಗ್ ಬ್ಯಾಗ್ನ ಆರಾಮಾಗಿ ಯೂಸ್ ಮಾಡ್ಬೋದು. ನೋಡಿ, ಈ ರೀತಿ ರಬ್ಬರ್ ಬ್ಯಾಂಡಿಂದ ಇದನ್ನು ಟೈಟ್ ಮಾಡಿಕೊಂಡು ನಂತರ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ತುದಿನಲ್ಲಿ, ಹಾಲಿನ ಪ್ಯಾಕೆಟ್ ತುದಿನಲ್ಲಿ ಸ್ವಲ್ಪ ಚಿಕ್ಕದಾಗಿ ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ, ಇಷ್ಟು ಸಣ್ಣದಾಗಿ ಲಿಕ್ವಿಡ್ ಕೆಳಗಡೆ ಬಿದ್ದರೆ ಸಾಕು. ಈ ಕಡೆ ನಾನಿಲ್ಲಿ ಹೆಂಚನ್ನು ಸಹ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ಈಗ ಹೆಂಚು ಸಹ ಬಿಸಿಯಾಗಿದೆ. ಬಿಸಿಯಾಗಿರುವಂತಹ ಹೆಂಚಿಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ನಾವು ಹಾಲಿನ ಪ್ಯಾಕೆಟ್ನಲ್ಲಿ ಫಿಲ್ ಮಾಡಿಟ್ಟಿರುವಂತಹ ಪರೋಟ ಲಿಕ್ವಿಡಿಂದ ಈ ರೀತಿ ಎಳೆಯಾಗಿ ನಾನು ಪರೋಟನ ಹಾಕೊಳ್ತಾ ಇದ್ದೀನಿ. ನೋಡಿ, ಪರೋಟನ ಸೇರಿಸಿದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದು ಅರ್ಧ ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು, ಬೇಗನೆ ಬೆಂದ್ಕೊಬಿಡುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ ಕೂಡ ಸೂಪರಾಗಿ ಬಂದಿದೆ ಅಂತ ಹೇಳಿ. ಈಗ ಇದನ್ನು ನಾನಿಲ್ಲಿ ಮಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಈಸಿಯಾಗಿ ನಾವು ಪರೋಟನ ರೆಡಿ ಮಾಡ್ಕೋಬೋದು ಅಂತೇಳಿ. ಫೈನಲಿ ನಾನಿಲ್ಲಿ ಎಲ್ಲ ಪರೋಟಗಳನ್ನು ಅದೇ ರೀತಿ ರೆಡಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಈ ಪರೋಟ ಅಂತೂ ತಿನ್ನೋದಕ್ಕೆ ತುಂಬಾ ಸಾಫ್ಟ್ ಆಗಿರುತ್ತೆ. ಕೇವಲ ಒಂದು 5 ರಿಂದ 10 ನಿಮಿಷದಲ್ಲಿ ಈ ಪರೋಟನ ಈಸಿಯಾಗಿ ಯಾರು ಬೇಕಾದರೂ ಕೂಡ ರೆಡಿ ಮಾಡ್ಕೋಬೋದು. ಅಷ್ಟು ಈಸಿ ರೆಸಿಪಿ ಇದು. ಟೇಸ್ಟಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇರೋದಿಲ್ಲ. ನಾನಿವತ್ತು ಟೊಮೊಟೊ ಕರಿ ಜೊತೆ ಈ ಪರೋಟನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಇನ್ಸ್ಟೆಂಟಾಗಿ ಪರೋಟನ ಮಾಡಬೇಕು ಅಂದ್ಕೊಂಡಿದ್ರೆ ಒಂದ್ಸಲ ಈ ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಒಂದು 5 ನಿಮಿಷದಲ್ಲಿ ಪರೋಟನ ರೆಡಿ ಮಾಡ್ಕೋಬೋದು ಅಂತೇಳಿ. ಇವತ್ತಿನ ಪರೋಟ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ರೆಸಿಪಿಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಸಿಂಪಲ್ ಹಾಗೂ ಟೇಸ್ಟಿ ರೆಸಿಪಿಗಳು ನಿಮಗೆ ಬೇಕು ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.